ಸನ್ಸ್ಕ್ರೀನ್ ಅನ್ನೋದು ಜಸ್ಟ್ ಬೀಚಿಗೆ ಹೋದಾಗ ಹಾಕೊಳ್ಳೋದು ಆರ್ ಜಸ್ಟ್ ಹೊರಗಡೆ ಹೋದಾಗ ಅಷ್ಟೇ ಹಾಕೊಳ್ಳೋದು ಅನ್ನೋ ಕಾನ್ಸೆಪ್ಟ್ ಫಸ್ಟ್ ಆಫ್ ಆಲ್ ರಾಂಗ್. ಅದನ್ನು ನಾವು ಸನ್ ಪ್ರೊಟೆಕ್ಷನ್ ಅಂತ ಟರ್ಮ್ ಕಾಮನ್ ಆಗಿ ಏನು ಯೂಸ್ ಮಾಡ್ತೀರಾ, ಬಟ್ ಅದು ಸನ್ ಪ್ರೊಟೆಕ್ಷನ್ ಅನ್ನಲ್ಲ. ಟೆಕ್ನಿಕಲ್ ವರ್ಡ್ ಸಮಥಿಂಗ್ ವರ್ಡ್ ಫೋಟೋ ಪ್ರೊಟೆಕ್ಷನ್. ಸೊ ವಾಟ್ ಎವರ್ ಈಗ ನಾವು ರೆಕಾರ್ಡಿಂಗ್ ಅಲ್ಲಿ ಲೈಟ್ಸ್ ಇರ್ಬೋದು, ಆರ್ ಇಂಡೋರ್ ಅಲ್ಲೇ ಸ್ಕ್ರೀನ್ ಟೈಮ್ ನಾವು ಫೋನ್ಸ್ ಅಲ್ಲೇ ನೋಡೋ ಲೈಟ್ಸ್ ಆಗಿರ್ಬೋದು, ಆರ್ ಸಮ್ ಡೆಸ್ಕ್ಟಾಪ್ ಅಲ್ಲೇ ನೋಡೋ ಲೈಟ್ಸ್ ಆಗಿರ್ಬೋದು, ಇಂಟರ್ನಲ್ ಲೈಟ್ಸ್ ಇರ್ಬೋದು, ಇದೆಲ್ಲ ಏನು ಅಂದರೆ ಯು ವಿ ರೇಸ್ ಅನ್ನೋ ಅಂಶನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನಮ್ಮ ಸ್ಕಿನ್ನಿಗೆ ಏನು ಪಿಗ್ಮೆಂಟೇಷನ್ ಆರ್ ಏನು ಡ್ಯಾಮೇಜ್ ಆರ್ ಟ್ಯಾನಿಂಗ್ ಏನಾಗ್ತಾ ಇದೆ, ಇಟ್ಸ್ ಬಿಕಾಸ್ ಆಫ್ ಯು ವಿ ರೇಸ್, ನಾಟ್ ಜಸ್ಟ್ ಓನ್ಲಿ ಬೈ ಸನ್. ಸೊ ಸನ್ಸ್ಕ್ರೀನ್ ಇಂಟರ್ನಲ್ಲಿ ಒಳಗಿದ್ದಾಗೂ ಯೂಸ್ ಮಾಡಬೇಕಾಗಿ ಬರುತ್ತೆ. ಎಷ್ಟೊಂದು ಟೈಮ್ IT ಪ್ರೊಫೆಷನಲ್ಸ್ ಎಲ್ಲ ಇರ್ತಾರೆ, ಅವ್ರು ಹೇಳ್ತಾರೆ ಸರ್ ನಾವು ಹೊರಗಡೆನೆ ಬರೋದಿಲ್ಲ, ನಾವು ಒಳಗಷ್ಟೇ ಇರ್ತೀವಿ, ನಾವು ಯಾಕೆ ಸನ್ಸ್ಕ್ರೀನ್ ಹಚ್ಚಬೇಕು ಅಂತ. ಇಂಟರ್ನಲ್ಲಿ ಅವರು ಲಾಂಗ್ ಅವರ್ಸ್ ಸ್ಕ್ರೀನ್ ಟೈಮ್ ಜಾಸ್ತಿ ಇರೋದ್ರಿಂದ 8 to 12 hours ಸ್ಕ್ರೀನ್ ಟೈಮ್ ಇರೋದ್ರಿಂದ, ಸೊ ಬಿಕಾಸ್ ಆಫ್ ಕಂಟಿನ್ಯೂಸ್ ಲೈಟ್ ಎಕ್ಸ್ಪೋಜರ್ ಆರ್ ಯು ವಿ ರೇಸ್ ಎಕ್ಸ್ಪೋಜರ್ ಇಂದ ಅವರಲ್ಲೂ ಬಂಕ್ ಕಾಣಿಸ್ಕೊಳ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೇನ್ ಆಗಿ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಇರೋದು ಲೈಕ್ ಇಂಟರ್ನಲ್ಲಿ ಇದ್ದಾಗೂ ಹಚ್ಚಬೇಕು, ಪ್ಲಸ್ ಔಟ್ಸೈಡ್ ಹೋದಾಗೂ ಹಚ್ಚಬೇಕು. ನೀವು ಸ್ಕಿನ್ ಹಾಗೂ ಹೇರ್ ಕೇರ್ ಮಾಡ್ತೀರಾ? ಕಾಸ್ಮೆಟಿಕ್ ಗೈನಕಾಲಜಿ ಅಂದ್ರೆ ಏನು ಅನ್ನೋ ಕುತೂಹಲ ನಿಮ್ಗಿದ್ಯಾ? ಹಾಗಿದ್ರೆ ರೈನ್ಬೋ ಸ್ಕಿನ್ ಅಂಡ್ ಹೇರ್ ಕ್ಲಿನಿಕ್ ನ ಸೋಷಿಯಲ್ ಮೀಡಿಯಾ ಪೇಜ್ ಗಳನ್ನು ಫಾಲೋ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಿರಿ.